ತಾವರೆ ಹೂವಿನ ಬೀಜ ಎಷ್ಟು ಚೆನ್ನಾಗಿದೆ ನೋಡಿ ನೋಡೋಕೆ. ಇದಕ್ಕೆ ಮಕಾನಾ ಸೀಡ್ಸ್ ಹಾಗೆ ಫಾಕ್ಸ್ಟೈಲ್ ಸೀಡ್ಸ್ ಅಂತ ಕರೀತಾರೆ. ತಾವರೆ ಗಿಡದಿಂದ ಇದನ್ನು ಕಷ್ಟಪಟ್ಟು ತೆಗೆದು ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಇದನ್ನು ಲೈಟಾಗಿ ಹುರಿದಿರ್ತಾರೆ. ಇದು ಪ್ರೋಟೀನ್ ಹಾಗೂ ಕ್ಯಾಲ್ಶಿಯಂ ರಿಚ್ ಆಗಿದೆ. ಇದರಿಂದ ಹೆಲ್ದಿ ಸ್ನ್ಯಾಕ್ಸ್ ಮಾಡ್ಕೊಳ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ಇದನ್ನು ಎಷ್ಟು ತಿನ್ನಬೇಕು ಅನ್ನೋದು ಕೂಡ ನೋಡೋಣ ಬನ್ನಿ. ಇದರಿಂದ ಸ್ನ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಕಡಾಯಿಗೆ 2 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ, ಬೆಣ್ಣೆ, ಎಣ್ಣೆ ಯಾವ್ದು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಲೋಟಸ್ ಸೀಡ್ಸ್ ಹಾಕ್ತಾ ಇದ್ದೀನಿ. ಲೋ ಫ್ಲೇಮ್ನಲ್ಲೇ ಇದನ್ನು 5 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡಬೇಕು. 5 ನಿಮಿಷ ಆದ್ರ ಮೇಲೆ ಇದು ಸ್ವಲ್ಪ ಕ್ರಿಸ್ಪಿ ಆಗ್ತಾ ಬರುತ್ತೆ. ಆಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ, ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಚಾಟ್ ಮಸಾಲ ಕೂಡ ಹಾಕ್ಕೊಂಡೆ. ಇದು ಆಪ್ಷನಲ್ ಆಗಿರುತ್ತೆ. ಈ ಸ್ಪೈಸಸ್ನೆಲ್ಲ ಹಾಕೊಂಡ್ರ ಮೇಲೆ ತುಂಬ ಹೊತ್ತು ಬಿಡಬಾರ್ದು. ಗ್ಯಾಸನ್ನು ಆಫ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಒಂದ್ಸಲ ತಿರುಗಿಸ್ಬಿಟ್ರೆ ಹೆಲ್ದಿ ಸ್ನ್ಯಾಕ್ಸು ರೆಡಿಯಾಗಿರುತ್ತೆ. ಈ ಲೋಟಸ್ ಸೀಡ್ಸು ಕಿಡ್ನಿ ಮತ್ತು ಲಿವರ್ಗೆಲ್ಲ ತುಂಬಾ ಒಳ್ಳೆಯದು. ಕೆಟ್ಟ ಕೊಲೆಸ್ಟ್ರಾಲು ಇದರಿಂದ ಕಡಿಮೆ ಮಾಡ್ಕೊಳ್ಬೋದು. ಶುಗರ್ ಇರೋರಿಗೆ ಹಾಗೆ ಡಯೆಟ್ ಮಾಡೋರಿಗೆಲ್ಲ ಇದು ತುಂಬಾ ಹೆಲ್ಪ್ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಒಂದು ಹಿಡಿ ಆಗುವಷ್ಟು ಒಂದು ದಿವಸಕ್ಕೆ ಇದನ್ನು ತಿನ್ಬೋದು. ಯಾವುದೇ ತೊಂದರೆ ಇಲ್ಲ. ಚೀಸ್ ಬಾಲ್ ಎಲ್ಲ ಬರುತ್ತಲ್ಲ, ಅದೇ ಥರ ಕ್ರಿಸ್ಪಿಯಾಗಿ ಇರುತ್ತೆ. ತುಂಬಾ ಹೆಲ್ದಿ ಸ್ನ್ಯಾಕ್ಸ್ ಇದು. ಮಕ್ಕಳಿಗೆಲ್ಲ ಇದನ್ನೇ ಕೊಡ್ಬೋದು. ಎಲ್ಲರಿಗೂ ಇದನ್ನು ಆದಷ್ಟು ಶೇರ್ ಮಾಡಿ. ನೆಕ್ಸ್ಟ್ ಮತ್ತೊಂದು ಹೆಲ್ದಿ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.